ಹಲೋ ಸ್ನೇಹಿತರೆ, ಎಲ್ಲರಿಗೂ ಲಿಮಿಟ್ಲೆಸ್ ಮ್ಯಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರಾದರೂ ಈ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಥವಾ ಈ ಒಂದು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಅನಿಸಿಕೆನ ಇಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ಥರ ಈ ಒಂದು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ಥರ ಗೇಟ್, ಕೆಸೆಟ್, ನೆಟ್, NBHM ಬೇರೆ ಬೇರೆ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ನಮ್ಮ ವಿಡಿಯೋನ ಶೇರ್ ಮಾಡಿ. ಓಕೆ, ಇವತ್ತಿನ ವಿಡಿಯೋ ಏನಂದರೆ ಕೆಸೆಟ್ 2025 ಮ್ಯಾಥಮೆಟಿಕ್ಸ್ ನಂಬರ್ ಥಿಯರಿ ಸೊಲ್ಯೂಷನ್. ಅಂದರೆ ಕೆಸೆಟ್ 2025 ಕೇಳಿರ್ತಕ್ಕಂಥ ಒಂದು ನಂಬರ್ ಥಿಯರಿ ಕ್ವಶನಲ್ಲಿ ಸೊಲ್ಯೂಷನ್. ಪ್ರತಿ ವರ್ಷನೂ ನಂಬರ್ ಥಿಯರಿಯಿಂದ ಫಿಕ್ಸ್ ಒಂದು ಕ್ವಶನ್ ಬಂದೇ ಬರುತ್ತೆ. ಯಾವುದಾದ್ರೂ ಒಂದು ವರ್ಷ ಅಥವಾ ಒಂದು 5 ವರ್ಷದಲ್ಲಿ ಒಂದು ಸರಿ ಆ ಥರ ಇಲ್ಲಿ ಏನಾಗುತ್ತೆ, ನಂಬರ್ ಥಿಯರಿಯಿಂದ ಒಂದಕ್ಕಿಂತ ಜಾಸ್ತಿ ಕ್ವಶನ್ ಬರ್ಬೋದು. ಬಟ್ ಒಂದು ಕ್ವಶನ್ ಅಂತೂ ಕಂಪಲ್ಸರಿ ಫಿಕ್ಸ್ ಬಂದೇ ಬರುತ್ತೆ. ಬಟ್ ಒಂದಕ್ಕಿಂತ ಜಾಸ್ತಿ ಕೇಳೋದು ರೇರ್. ಇಲ್ಲಿ ಕೂಡ 2025 ಕೂಡ ಒಂದು ಕ್ವಶನ್ ಕೇಳಿದ್ದಾರೆ. ಆ ಒಂದು ಕ್ವಶನ್ ಯಾವುದು ಅಂತ ನೋಡಿ ಆ ಒಂದು ಕ್ವಶನ್ನ ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ. ಇದು 2025 ಮ್ಯಾಥಮೆಟಿಕ್ಸ್ ಕೆಸೆಟಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ದಿ ರಿಲೇಷನ್ ಎಕ್ಸ್ ಸ್ಕ್ವೇರ್ ಕಾಂಗ್ರುಯೆಂಟ್ ಟು ಎಕ್ಸ್ ಮಾಡ್ 1155 ಫಾರ್ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ 1155 ಹ್ಯಾಸ್ ಹೌ ಮೆನಿ ಸೊಲ್ಯೂಷನ್ಸ್. ಅವ್ರು ನಮಗೊಂದು ಇಲ್ಲಿ ರಿಲೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ರಿಲೇಷನ್ ಏನಿಲ್ಲಿ ಎಕ್ಸ್ ಸ್ಕ್ವೇರ್ ಕಾಂಗ್ರುಯೆಂಟ್ ಟು ಎಕ್ಸ್ ಮಾಡ್ 1155 ಜೊತೆಗೆ ಒಂದು ಎಕ್ಸ್ನ ರೇಂಜ್ ಕೊಟ್ಟಿದ್ದಾರೆ. ಏನು 0 is less than or equal to x less than 1155. ಅವ್ರು ಕೊಟ್ಟಿರ್ತಕ್ಕಂಥ ಈ ಒಂದು ರಿಲೇಷನ್ಗೆ ಟೋಟಲ್ ಆಗಿ ಎಷ್ಟು ಸೊಲ್ಯೂಷನ್ ಇದ್ದಾವೆ ಈ ಒಂದು ಎಕ್ಸ್ನ ರೇಂಜಲ್ಲಿ ಅಂತ. ಅವ್ರು ಕೊಟ್ಟಿರ್ತಕ್ಕಂಥ ಈ ಒಂದು ಎಕ್ಸ್ನ ಒಂದು ರೇಂಜಲ್ಲಿ ಟೋಟಲ್ ನಂಬರ್ ಆಫ್ ಸೊಲ್ಯೂಷನ್ಸ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕ್ವಶನ್ನ ನಾವಿಲ್ಲಿ ಯಾವುದಾದ್ರು ಒಂದು ಥಿಯರಮ್ ಯೂಸ್ ಮಾಡ್ಕೊಂಡಾಗಿರ್ಬೋದು ಅಥವಾ ಒಂದು ಪ್ರಾಪರ್ ಡೆಫಿನೇಷನ್ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಸಾಲ್ವ್ ಮಾಡಬೇಕಂದ್ರೆ ಚೈನೀಸ್ ರಿಮೈಂಡರ್ ಥಿಯರಮ್ ಅಂತ ಕೇಳಿರ್ತಾರೆ. ಒಂದು ಚೈನೀಸ್ ರಿಮೈಂಡರ್ ಥಿಯರಮ್ನ ಅಪ್ಲಿಕೇಶನ್ಸ್ ಮೇಲೆ ನಾವು ಈ ಒಂದು ಕ್ವಶನ್ಸ್ನ ನಾವಿಲ್ಲಿ ಸಾಲ್ವ್ ಮಾಡಬಹುದು. ಅಂದರೆ ಈ ಥರ ಕೊಟ್ಟಿರ್ತಕ್ಕಂಥ ಒಂದು ಕ್ವಶನ್ಸ್ನ ನಾವಿಲ್ಲಿ ಸಾಲ್ವ್ ಮಾಡಬಹುದು. ಬಟ್ ಈ ಕ್ವಶನ್ನ ನಾವಿಲ್ಲಿ ಕೆಸೆಟ್ ಎಕ್ಸಾಮಲ್ಲಿ ಚೈನೀಸ್ ರಿಮೈಂಡರ್ ಥಿಯರಮ್ ಅಪ್ಲಿಕೇಶನ್ ಅಪ್ಲೈ ಮಾಡಿ ಸಾಲ್ವ್ ಮಾಡ್ತಾ ಕೂತ್ರೆ ಮಿನಿಮಮ್ 10 ಮಿನಿಟ್ಸ್ ಬೇಕು. ನಾವು ಆ ಒಂದು ಚೈನೀಸ್ ರಿಮೈಂಡರ್ ಥಿಯರಮಲ್ಲಿ ಪರ್ಫೆಕ್ಟ್ ಆಗಿದ್ರು ಕೂಡ ಈ ಒಂದು ಕ್ವಶನ್ನ ನಾವು ಚೈನೀಸ್ ರಿಮೈಂಡರ್ ಥಿಯರಮ್ನ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಕೂತ್ರೆ ಏನಾಗುತ್ತೆ, ಮಿನಿಮಮ್ 10 ನಿಮಿಷ ಬೇಕಾಗುತ್ತೆ. ಸೊ ಈ ಥರ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾವು ಕ್ಲಿಯರ್ ಮಾಡಬೇಕು, ಆ ಒಂದು ಎಕ್ಸಾಮ್ನ ನಾವು ಇಲ್ಲಿ ಪಾಸ್ ಮಾಡಬೇಕು ಅಂದರೆ ಟೈಮ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ನಾವು ತುಂಬ ಕಮ್ಮಿ ಸಮಯದಲ್ಲಿ ಜಾಸ್ತಿ ಕ್ವಶನ್ಸ್ನ ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಈ ಥರ ಒಂದು ಎಕ್ಸಾಮ್ಗಳನ್ನ ನಾವು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಸೊ ಒಂದು ಕ್ವಶನ್ಗೆ ನಾವು 10 ಮಿನಿಟ್ಸ್ ಎಲ್ಲ ಕೊಡೋಕ್ಕಾಗಲ್ಲ. ಸೊ ಈ ಥರ ಒಂದು ಕ್ವಶನ್ಸ್ಗೆ ನಾವಿಲ್ಲಿ ಕೆಲವೊಂದು ಡೈರೆಕ್ಟ್ ಇಲ್ಲಿ ರಿಸಲ್ಟ್ಸ್ ಇದ್ದಾವೆ. ಅಂದರೆ ಒಂದು ಚೈನೀಸ್ ರಿಮೈಂಡರ್ ಥಿಯರಮ್ ಅಪ್ಲೈ ಮಾಡಿ ಎಲ್ಲ ಸಾಲ್ವ್ ಮಾಡೋ ಬದಲು ಇಲ್ಲಿ ಕೆಲವೊಂದು ಡೈರೆಕ್ಟ್ ರಿಸಲ್ಟ್ಸ್ ಇದ್ದಾವೆ. ಆ ಒಂದು ರಿಸಲ್ಟ್ ಮೇಲೆ ನಾವು ಈ ಒಂದು ಕ್ವಶನ್ನ ನಾನಲ್ಲಿ ಮ್ಯಾಕ್ಸಿಮಮ್ 2 ಮಿನಿಟ್ಸಲ್ಲಿ ಸಾಲ್ವ್ ಮಾಡ್ಬೋದು. ಓಕೆ, ನೋಡೋಣ ಯಾವ ರಿಸಲ್ಟು. ಆ ಒಂದು ರಿಸಲ್ಟ್ ಮೇಲೆ ಈ ಒಂದು ಕ್ವಶನ್ನ ನಾವಿಲ್ಲಿ ಯಾವ ಥರ ಸಾಲ್ವ್ ಮಾಡ್ಬೋದು ಅಂತ. ಓಕೆ, ಫಸ್ಟ್ ಒಂದು ರಿಸಲ್ಟ್ ಇದೆ. ರಿಸಲ್ಟ್ ಇಫ್ n equal to p1 into p2 into up to so on pk a product of k distinct primes, then the number of solutions of x square congruent to x mod n is 2 to the power k. ಇಲ್ಲಿ ರಿಸಲ್ಟ್ ಏನು ಹೇಳುತ್ತೆ ಅಂದರೆ, ಇಲ್ಲಿ ಫಸ್ಟ್ ಅವ್ರು ಕೊಟ್ಟಿರ್ತಕ್ಕಂಥ ಇಲ್ಲಿ ರಿಲೇಷನ್ ಯಾವ ಥರ ಇದೆ, ಎಕ್ಸ್ ಸ್ಕ್ವೇರ್ ಕಾಂಗ್ರುಯೆಂಟ್ ಟು ಎಕ್ಸ್ ಮಾಡ್ ಎನ್ ಅಂತ ಬರೀತೀನಿ. ಸೊ ಏನಾಗುತ್ತೆ ಹೋಗಿದ್ದು ಎನ್ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ 1155. ಸೊ ಈ ಫಾರ್ಮಲ್ಲಿ ಇದೆಯಾ. ಯಾವುದಾದ್ರೂ ಒಂದು ರಿಲೇಷನ್ನು ಎಕ್ಸ್ ಸ್ಕ್ವೇರ್ ಕಾಂಗ್ರುಯೆಂಟ್ ಟು ಎಕ್ಸ್ ಮಾಡ್ ಎನ್ ಫಾರ್ಮಲ್ಲಿ ಇದ್ದರೆ ಆ ಎನ್ನನ್ನು ನಾವಿಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ಕೊಟ್ಟಿರ್ತಕ್ಕಂಥ ಒಂದು ಎನ್ ವ್ಯಾಲ್ಯೂನಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ಆ ಒಂದು ಎನ್ನನ್ನು ನಾನಲ್ಲಿ ಡಿಸ್ಟಿಂಕ್ಟ್ ಪ್ರೈಮ್ ಪ್ರಾಡಕ್ಟಾಗಿ ಬರೀತೀನಿ. ಸಪೋಸ್ ಇಲ್ಲಿ ಯಾವುದಾದ್ರು ಒಂದು 8 ಅಂತ ತೊಗೊಂಡ್ರೆ 8ನ ಏನಂತ ಬರಿಬೋದು, ನಾನು ಇಲ್ಲಿ 8 ಬೇಡ, ಬೇರೆ ಏನಂತ ತೊಗೊಳ್ಳಿ. ಸಪೋಸ್ ಇಲ್ಲಿ 15 ತೊಗೊಂಡ್ರೆ 15 ಏನಂತ ಬರಿಬೋದು, 3 into 5 ಅಂತ ಬರಿಬೋದು. ಇಲ್ಲಿ 15 ಎನ್ ಅಂತ ತೊಗೊಂಡ್ರೆ 3 into 5 ಅಂತ ಬರಿತೀನಿ. ಇದರದೊಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಅದು 15. ಸೊ ಇವಾಗ
ಇಲ್ಲಿ ಏನನ್ನ ನಾನು ಇಲ್ಲಿ ಏನು ಬರೆದೆ, 2 ಡಿಸ್ಟಿಂಕ್ಟ್ ಪ್ರೈಮ್ ಪ್ರಾಡಕ್ಟ್ ಆಗಿ ಬರ್ತೀನಿ. ಇಲ್ಲಿ ಎಷ್ಟು 2 ಡಿಸ್ಟಿಂಕ್ಟ್ ಪ್ರೈಮ್ ಪ್ರಾಡಕ್ಟ್ಸ್. ಸೊ ಕೆ ಅಂದರೆ ಏನಿಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಒಂದು ವ್ಯಾಲ್ಯೂಗೆ ಎಷ್ಟು ಡಿಸ್ಟಿಂಕ್ಟ್ ಪ್ರೈಮ್ ನಂಬರ್ನ ಪ್ರಾಡಕ್ಟ್ ಆಗಿ ಬರೀತೀನೋ ಅದು ಇಲ್ಲಿ ಕೆನ ವ್ಯಾಲ್ಯೂ. ಸೊ ಇಲ್ಲಿ ಟೋಟಲ್ ಎಷ್ಟು, ಇಲ್ಲಿ 2 ಡಿಸ್ಟಿಂಕ್ಟ್ ಪ್ರೈಮ್ ಇಲ್ಲಿ ಪ್ರೈಮ್ ಆಗಿ ಬರ್ತೀನಿ. ಅದನ್ನ ಈ ಒಂದು 15 ನಾನು ಇಲ್ಲಿ 2 ಡಿಸ್ಟಿಂಕ್ಟ್ ಪ್ರೈಮ್ ನಂಬರ್ನ ಪ್ರಾಡಕ್ಟ್ ಆಗಿ ಬರ್ತೀನಿ. ಸೊ ಅಂದ್ರೆ ಇದಕ್ಕೆ ಇಲ್ಲಿ n ಏನಾದ್ರು 15 ಅಂದರೆ ಟೋಟಲ್ ನಂಬರ್ ಆಫ್ ಸೊಲ್ಯೂಷನ್ ಎಷ್ಟಾಗ್ತಿತ್ತು ಅವಾಗ, ಒಂದು ವೇಳೆ ಈ ಪ್ಲೇಸಲ್ಲಿ ಇನ್ 1155 ಇರೋ ಪ್ಲೇಸಲ್ಲಿ 15 ಇದ್ದಿದ್ರೆ ಅವಾಗ ಇಲ್ಲಿ ಟೋಟಲ್ ನಂಬರ್ ಆಫ್ ಸೊಲ್ಯೂಷನ್ ಏನಾಗ್ತಿತ್ತು ಇಲ್ಲಿ 2 to the power k. ಕೆ ಅಂದರೆ ನಂಬರ್ ಆಫ್ ಡಿಸ್ಟಿಂಕ್ಟ್ ಪ್ರೈಮ್ ಪ್ರಾಡಕ್ಟ್ ಎಷ್ಟಿದೆ ಇಲ್ಲಿ 2 ಇದೆ. ಸೊ 2 to the power of 2 ಈಕ್ವಲ್ ಟು 4. ಸೊ ಟೋಟಲ್ ನಂಬರ್ ಆಫ್ ಸೊಲ್ಯೂಷನ್ ಏನಾಗ್ತಿತ್ತು 4 ಆಗ್ತಿತ್ತು. ನೋಡಿ ಎಕ್ಸಾಂಪಲ್, ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಇಫ್ n ಈಕ್ವಲ್ ಟು p, k ಈಕ್ವಲ್ ಟು 1 ಅಂದರೆ ಇಲ್ಲಿ n ಅನ್ನೋದು ಒಂದೇ ಪ್ರೈಮ್, ಯಾವುದೋ ಒಂದು ಪ್ರೈಮ್ ನಂಬರ್ ಇದೆ ಅಂದರೆ ಎಷ್ಟು ಪ್ರೈಮ್ ಇದೆ ಇಲ್ಲಿ 1 ಪ್ರೈಮ್. ಸೊ ಹಂಗಾಗಿ k ಏನಾಗುತ್ತೆ 1 ಆಗುತ್ತೆ. ಟೋಟಲ್ ನಂಬರ್ ಆಫ್ ಸೊಲ್ಯೂಷನ್ ಏನಾಗುತ್ತೆ ಇದಕ್ಕೆ 2 to the power 1 ಈಕ್ವಲ್ ಟು 2. ಅದೇ ಥರ n ಈಕ್ವಲ್ ಟು p ಇಂಟು q ಇದ್ರೆ ಇಲ್ಲಿ ಟೋಟಲ್ ನಂಬರ್ ಆಫ್ ಪ್ರೈಮ್ಸ್ ಎಷ್ಟು 2 ಇದಾವೆ. ಸೊ ಇಲ್ಲಿ k ಏನಾಗುತ್ತೆ 2 ಅಂದರೆ ಟೋಟಲ್ ನಂಬರ್ ಆಫ್ ಡಿಸ್ಟಿಂಕ್ಟ್ ಪ್ರೈಮ್ಸ್ 2 ಇದಾವೆ, ಹಾಗಾಗಿ k ಏನಾಗುತ್ತೆ 2 ಆಗುತ್ತೆ. ಸೊ ಈ ಒಂದು ರಿಲೇಷನ್ಗೆ ಟೋಟಲ್ ನಂಬರ್ ಆಫ್ ಇಲ್ಲಿ ಸೊಲ್ಯೂಷನ್ಸ್ ಎಷ್ಟು 2 ಸ್ಕ್ವೇರ್ ಅಂದರೆ 2 to the power k. k ಅಂದರೆ 2 ಸ್ಕ್ವೇರ್ ಈಕ್ವಲ್ ಟು 4 ಸೊಲ್ಯೂಷನ್ಸ್. ಇದೇ ಥರ ಇಲ್ಲಿ n ಈಕ್ವಲ್ ಟು p ಇಂಟು q ಇಂಟು r ಕೊಟ್ಟರೆ ಇಲ್ಲಿ ಟೋಟಲ್ ನಂಬರ್ ಆಫ್ ಡಿಸ್ಟಿಂಕ್ಟ್ ಪ್ರೈಮ್ಸ್ ಎಷ್ಟಿದಾವೆ 3 ಇದಾವೆ. ಸೊ k 3 ಆಗುತ್ತೆ. ಟೋಟಲ್ ನಂಬರ್ ಆಫ್ ಸೊಲ್ಯೂಷನ್ಸ್ 2 to the power of 3 ಈಕ್ವಲ್ ಟು 8 ಸೊಲ್ಯೂಷನ್. ಸೊ ಈ ಥರ ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ರಿಲೇಷನ್ಗೆ ಇಲ್ಲಿ ಟೋಟಲ್ ನಂಬರ್ ಆಫ್ ಸೊಲ್ಯೂಷನ್ಸ್ ಇಲ್ಲಿ ಫೈಂಡ್ ಔಟ್ ಮಾಡಬಹುದು. ಓಕೆ, ಓನ್ಲಿ ಇಲ್ಲಿ p1 p2 p ಗೆ ಅಷ್ಟೇನಾ ಸರ್, ಅದ್ರ ಮೇಲೆ ಪವರ್ ಏನಾದರೂ ಬಂದ್ಬಿಟ್ರೆ ಸಪೋಸ್ n ಈಕ್ವಲ್ ಟು p1 to the power a1 ಇಂಟು p to the power a2 ಅಪ್ ಟು ಸೋನ್ p to the power pk to the power a to the power k. ಈ ಥರ ಬಂದರೆ ಅದಕ್ಕೆ ಒಂದು ಫಾರ್ಮುಲಾ ಅಂದರೆ ಈ ಒಂದು ರಿಸಲ್ಟ್ ವ್ಯಾಲಿಡ್ ಆಗುತ್ತಾ ಆಗಲ್ವಾ? ಎಸ್, ಅದಕ್ಕೂ ಕೂಡ ಇದೇ ಒಂದು ರಿಸಲ್ಟ್ ಏನಾಗುತ್ತೆ ವ್ಯಾಲಿಡ್ ಆಗುತ್ತೆ. ಇಲ್ಲಿ ನೋಡಿ ಸಮ್ ಕೀ ರಿಸಲ್ಟ್ ಫಾರ್ x ಸ್ಕ್ವೇರ್ ಕಾಂಗ್ರುಯೆಂಟ್ ಟು x mod n ಇಫ್ n ಈಸ್ ಪ್ರಾಡಕ್ಟ್ ಆಫ್ pi to the power ai. ಅಂದರೆ n ಹೆಂಗಿರುತ್ತೆ ಇಲ್ಲಿ p1 power a1 ಇಂಟು p2 power a2 ಇಂಟು p3 power a3 ಇಂಟು pk power ak. ಸೊ ಈ ಫಾರ್ಮಲ್ಲಿ ಇದ್ರೂ ಕೂಡ ಇಲ್ಲಿ ಕೂಡ ಟೋಟಲ್ ನಂಬರ್ ಆಫ್ ಡಿಸ್ಟಿಂಕ್ಟ್ ಪ್ರೈಮ್ಸ್ ಎಷ್ಟಿರುತ್ತೋ ಅದನ್ನು ನಾನು ಇಲ್ಲಿ k ಅಂತ ಕರಿತೀನಿ. ಆ ಒಂದು ಕೊಟ್ಟಿರ್ತಕ್ಕಂಥ ಈ ಒಂದು ರಿಲೇಷನ್ಗೆ ಟೋಟಲ್ ನಂಬರ್ ಆಫ್ ಸೊಲ್ಯೂಷನ್ ಕೂಡ ಏನಾಗುತ್ತೆ 2 to the power k ಆಗುತ್ತೆ. ಸಪೋಸ್ ಇವೆಲ್ಲ ರಿಸಲ್ಟ್ ಸೇಮ್, ಎಕ್ಸಾಂಪಲ್ 1 2 3 ಇಲ್ಲಿ ಯಾವುದೋ ಒಂದು ಪವರ್ ಇಲ್ಲ. ಸೊ n ಈಕ್ವಲ್ ಟು p ಆದರೆ k ಈಕ್ವಲ್ ಟು 1 ಆಗುತ್ತೆ. ಟೋಟಲ್ ನಂಬರ್ ಆಫ್ ಸೊಲ್ಯೂಷನ್ 2 ಆಗುತ್ತೆ. p ಇಂಟು q ಆದರೆ k ಈಕ್ವಲ್ ಟು 2 ಆಗುತ್ತೆ. ಟೋಟಲ್ ನಂಬರ್ ಆಫ್ ಸೊಲ್ಯೂಷನ್ ಏನಾಗುತ್ತೆ 2 ಸ್ಕ್ವೇರ್ 4 ಆಗುತ್ತೆ. ಅದೇ ಥರ ಇಲ್ಲಿ 8 ಬರುತ್ತೆ. ಸಪೋಸ್ ಫೋರ್ತ್ ಎಕ್ಸಾಂಪಲ್ ನೋಡಿ, ಫೋರ್ತ್ ಎಕ್ಸಾಂಪಲ್ ಏನಿದೆ ಇಲ್ಲಿ n ಈಕ್ವಲ್ ಟು p1 ಸ್ಕ್ವೇರ್ p2 ಕ್ಯೂಬ್ p3. ಸೊ ಇಲ್ಲಿ p1 ಅನ್ನೋದೊಂದು ಪ್ರೈಮು, p2 ಅನ್ನೋದೊಂದು ಪ್ರೈಮು, p3 ಅನ್ನೋದೊಂದು ಪ್ರೈಮ್. ಬಟ್ ಇಲ್ಲಿ ಪವರ್ ನಾನು ಇಲ್ಲಿ ಕೌಂಟ್ ಮಾಡಲ್ಲ, ಯಾಕಂದ್ರೆ ನನಗೆ ಬೇಕಾಗಿರೋದು ಡಿಸ್ಟಿಂಕ್ಟ್ ಪ್ರೈಮ್ಸ್. ಟೋಟಲ್ ನಂಬರ್ ಆಫ್ ಡಿಸ್ಟಿಂಕ್ಟ್ ಪ್ರೈಮ್ಸ್ ಎಷ್ಟಿದೆ 1 2 3. ಸೊ ಕೆ ಏನಾಯ್ತು 3 ಆಯ್ತು. ಸೊ ಇವಾಗ ಈ ಒಂದು ಕೊಟ್ಟಿರ್ತಕ್ಕಂಥ ಒಂದು ರಿಲೇಷನ್ ಅಂದರೆ ಎಕ್ಸ್ ಸ್ಕ್ವೇರ್ ಕಾಂಗ್ರುಯೆಂಟ್ ಎಕ್ಸ್ ಮಾಡ್ ಎನ್. ಎನ್ ಅನ್ನೋದಾಗಿ ಎನ್ ಪ್ಲೇಸಲ್ಲಿ ಏನಿದೆ p1 ಸ್ಕ್ವೇರ್ p2 ಕ್ಯೂಬ್ ಇಂಟು p3. ಸೊ ಇದು ಕೂಡ ಟೋಟಲ್ ನಂಬರ್ ಆಫ್ ಸೊಲ್ಯೂಷನ್ಸ್ ಎಷ್ಟಾಗುತ್ತೆ ಇವಾಗ 2 to the power of 3 ಈಕ್ವಲ್ ಟು ಅದರಲ್ಲಿ 2 to the power of k. 2 to the power of k ಅಂದರೆ ಏನಿಲ್ಲ, k ಅಂದರೆ 3. ಸೊ 2 to the power of 3 ಅಂದರೆ 8. ಸೊ ಇದು ಕೂಡ ಏನಾಗುತ್ತೆ 8 ಸೊಲ್ಯೂಷನ್ಸ್. ಸೊ ಅಲ್ಲಿ ನಾನೇನಿಲ್ಲಿ ಒಂದು ಡಿಸ್ಟಿಂಕ್ಟ್ ಪ್ರೈಮ್ಸ್ ಮಾಡಿರ್ತೀನಿ ಅಂದರೆ ಇಲ್ಲಿ ಒಂದು ಕೊಟ್ಟಿರ್ತಕ್ಕಂಥ ಒಂದು ಎನ್ನಿಗೆ ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿರ್ತೀನಲ್ಲ, ಅಲ್ಲಿ ಪ್ರೈಮ್ ನಂಬರ್ ರಿಪಿಟೇಷನ್ ಆಗ್ಬೋದು, ಆಗದೆ ಕೂಡ ಇರ್ಬೋದು. ರಿಪಿಟೇಷನ್ ಆಗಲಿ ಆಗದೆ ಇರಲಿ ನಮ್ಗೆ ಅದು ಯಾವುದು ಮ್ಯಾಟ್ರ್ ಆಗಲ್ಲ. ನಮಗೆ ಅಲ್ಲಿ ಬಂದಿರತಕ್ಕಂಥ ಪ್ರೈಮ್ ಪ್ರಾಡಕ್ಟಲ್ಲಿ ಟೋಟಲ್ ನಂಬರ್ ಡಿಸ್ಟಿಂಕ್ಟ್ ಪ್ರೈಮ್ಸ್ ಎಷ್ಟಿದಾವೋ ಅದನ್ನು ನಾನು ಇಲ್ಲಿ ಕೆ ಅಂತ ಕನ್ಸಿಡರ್ ಮಾಡ್ತೀನಿ. ಆ ಕೆನ ನಾನು ಇಲ್ಲಿ 2 to the power k ರೈಸ್ ಮಾಡಿ ನಾನು ಇಲ್ಲಿ ಸಾಲ್ವ್ ಮಾಡೋದು ಏನು ವ್ಯಾಲ್ಯೂ ಬರುತ್ತೆ ಅದೇನಾಗುತ್ತೆ ಈ ಒಂದು ರಿಲೇಷನ್ ಅಂದರೆ ಎಕ್ಸ್ ಸ್ಕ್ವೇರ್ ಕಾಂಗ್ರುಯೆಂಟ್ ಎಕ್ಸ್ ಮಾಡ್ ಎನ್ ಅನ್ನೋದಕ್ಕೆ ಇಲ್ಲಿ ಏನಾಗುತ್ತೆ ಅಷ್ಟು ನಂಬರ್ ಆಫ್ ಸೊಲ್ಯೂಷನ್ ಇರುತ್ತೆ ಅಂತ ಹೇಳ್ಬೋದು. ಅದೇನು ಒಂದು ವ್ಯಾಲ್ಯೂ ಬಂದಿರುತ್ತಲ್ಲ ಆ ಒಂದು ವ್ಯಾಲ್ಯೂ ಏನಾಗುತ್ತೆ ಆ ಒಂದು ರಿಲೇಷನ್ನ ಆ ಒಂದು ವ್ಯಾಲ್ಯೂ ಎಷ್ಟು ಬಂದಿರುತ್ತೋ ಅಷ್ಟು ನಂಬರ್ ಆಫ್ ಸೊಲ್ಯೂಷನ್ ಆ ಒಂದು ರಿಲೇಷನ್ಗೆ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಇವಾಗ ನಾವು ಈ ಒಂದು ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಏನು ಅಂದರೆ ಇಲ್ಲಿ 1155. ಫಸ್ಟ್ ಏನು ಮಾಡ್ಬೇಕು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎನ್ ಅನ್ನೋ ವ್ಯಾಲ್ಯೂಗೆ ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. ನೋಡಿ ಇಲ್ಲಿ ಏನು ಅನ್ನೋದು ಏನು ಕೊಟ್ಟಿದ್ದಾರೆ n ಈಕ್ವಲ್ ಟು 1155.
ಇದರದ್ದು ಇವಾಗ ನಾವು ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಏನಾಗುತ್ತೆ, ಫಸ್ಟ್ ಪ್ರೈಮ್ ನಂಬರ್ ಅಂದ್ರೆ ನಾವು ಫಸ್ಟ್ ಏನು 2 ಇಂದ ಡಿವೈಡ್ ಆಗಲ್ಲ, ಸೊ ಇಲ್ಲಿ 2 ತೊಗೊಳಕ್ಕೆ ಬರಲ್ಲ, 3 ಇಂದ ಟ್ರೈ ಮಾಡ್ತೀನಿ. 3 ಇಂದ ಡಿವೈಡ್ ಆಗುತ್ತೆ, ಏನಾಗುತ್ತೆ 3 3 is 9, ಇಲ್ಲೇನು ಉಳಿತು 2 ಉಳಿಯುತ್ತೆ, ಈ 2 ಈ ಕಡೆ ಹೋದ್ರೆ ಏನಾಗುತ್ತೆ ಇವಾಗ 25, ಸೊ 3 8 is 24, ಸೊ 3 8 is 24, ಇಲ್ಲಿ 1 ಉಳಿತು, ಕಡೆ ಬಂದರೆ 15 ಆಗುತ್ತೆ, 3 5 is 15, ಸೊ ಏನಾಯ್ತದೆ 3 ಇಂದ ನಾನು ಇಲ್ಲಿ ಡಿವೈಡ್ ಮಾಡಿದಾಗ 385 ಬಂತು. ಸೊ ನೆಕ್ಸ್ಟ್ ಇವಾಗ ಇದು ಕೂಡ ಏನಾಗಲ್ಲ 3 ಇಂದ ಹೋಗಲ್ಲ. ಸೊ ನೆಕ್ಸ್ಟ್ ಯಾವುದರಿಂದ ಹೋಗುತ್ತೆ, ನೆಕ್ಸ್ಟ್ 3 ಇಂದ ಹೋಗಲ್ಲ, ನೀವು ಬೇಕಿದ್ರೆ ಇದನ್ನು ಡಿವೈಡ್ ಮಾಡಿ ನೋಡಿ, 3 ಇಂದ ಡಿವೈಡ್, ಸೊ 5 ತೊಗೊಳ್ತೀನಿ. ಸೊ ಇಲ್ಲಿ 5 7 ಎಷ್ಟು 35, ಸೊ 5 into 7 35, 3 ಉಳಿತು ಅಂದರೆ ಇದು ಕೂಡ 35, ಸೊ ಮತ್ತೆ 5 7, ಸೊ ಇದು ಕೂಡ ನೆಕ್ಸ್ಟ್ 5 ಇಂದ ಹೋಗಲ್ಲ, ಅಂದರೆ ಇಲ್ಲಿ 3 ಆದ ತಕ್ಷಣ ಇದಕ್ಕೆ 5 ತೊಗೊಂಡೆ, 3 ಆದ ತಕ್ಷಣ ಬರತಕ್ಕಂಥ ಪ್ರೈಮ್ ನಂಬರ್ 5, ಸೊ 5 ಆದ ತಕ್ಷಣ ಬರೋ ಪ್ರೈಮ್ ನಂಬರ್ ಯಾವುದು 7, ಅಂದರೆ ನಾವು 1 by 1 ಆರ್ಡರ್ ವೈಸ್ ತೊಗೊಳ್ತಾ ಹೋಗ್ಬೇಕು. 3 5 7, ಈ 7 ಇಂದ ಡಿವೈಡ್ ಆಗುತ್ತೆ, 7 ಇಂದ ಡಿವೈಡ್ ಆಗಲಿಲ್ಲ ಅಂದರೆ ನಾವು ನೆಕ್ಸ್ಟ್ ಪ್ರೈಮ್ ನಂಬರ್ ನೋಡ್ತೀವಿ. ಸೊ 2 ಇಂದ ಡಿವೈಡ್ ಆಗಲಿಲ್ಲ, ಅವಾಗ 3 ನೋಡಿದೆ, ಸೊ 3 ಇಂದ ಡಿವೈಡ್ ಆಯಿತು, ನೆಕ್ಸ್ಟ್ 3 ಇಂದ ಆಗಲಿಲ್ಲ 5 ನೋಡಿದೆ, ಸೊ 5 ಇಂದ ಡಿವೈಡ್ ಆಯಿತು, ಸೊ ಇಲ್ಲಿ 5 ಇಂದ ಆಗಲ್ಲ, ಅದಕ್ಕಾಗಿ ನೆಕ್ಸ್ಟ್ ಇಲ್ಲಿ 7 ನೋಡ್ತಿದ್ದೀನಿ, ಸೊ 7 ಇಂದ ಡಿವೈಡ್ ಆಗುತ್ತೆ, 7 1 ಸೊ ಡೈರೆಕ್ಟ್ ಆಗಿ ಒಂದು ಪ್ರೈಮ್ ನಂಬರ್ ಬಂತು, 11 ಒಂದು ಪ್ರೈಮ್ ನಂಬರ್, ಅದು ಬೇರೆ ಯಾವುದರಿಂದ ಡಿವೈಡ್ ಆಗಲ್ಲ, 11 ಇಂದ ಡಿವೈಡ್ ಆಗುತ್ತೆ, ಸೊ 11 1 11. ಸೊ ಏನಂತ ಬರೀಬೋದು ನಾನು 1 1 5 5, ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಏನಾಗುತ್ತೆ 3 into 5 into 7 into 11. ಸೊ ಟೋಟಲ್ ನಂಬರ್ ಆಫ್ ಡಿಸ್ಟಿಂಕ್ಟ್ ಪ್ರೈಮ್ಸ್ ಎಷ್ಟಿದಾವೆ ಇಲ್ಲಿ 1 2 3 4. ಸೊ ಇದ್ರ ಮೇಲೆ ಪವರ್ ಇರಲಿ ಬಿಡಲಿ, ಟೋಟಲ್ ನಂಬರ್ ಆಫ್ ಡಿಸ್ಟಿಂಕ್ಟ್ ಪ್ರೈಮ್ಸ್ ಎಷ್ಟಿದಾವೆ 4 ಇದೆ. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಸೊಲ್ಯೂಷನ್ ಏನಾಗುತ್ತೆ ಇದಕ್ಕೆ 2 to the power of k, ಅಂದರೆ k ಏನಿಲ್ಲ 4 ಡಿಸ್ಟಿಂಕ್ಟ್ ಪ್ರೈಮ್ಸ್ ಇದಾವೆ, ಸೊ k equal to 4, 2 to the power of k, 2 to the power of 4, 2 into 2 into 2 into 2, ಅಂದರೆ 2 ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿ, 2 into 2 4, 2 into 2 4, 4 into 2 8, 8 into 2 16. ಸೊ ಟೋಟಲ್ ನಂಬರ್ ಆಫ್ ಸೊಲ್ಯೂಷನ್ ಏನೈತಿ 16. ಸೊ ಇಲ್ಲಿ ಹಂಗಾಗಿ ಯಾವ ಆಪ್ಷನ್ ರೈಟ್ ಆಗುತ್ತೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ಟೋಟಲ್ ಕೊಟ್ಟಿರ್ತಕ್ಕಂಥ ಒಂದು ರಿಲೇಷನ್ಗೆ ಇಲ್ಲಿ ಟೋಟಲ್ ನಂಬರ್ ಆಫ್ ಸೊಲ್ಯೂಷನ್ಸ್ ಎಷ್ಟಿದಾವೆ ಇಲ್ಲಿ 16. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಎಲ್ರಿಗೂ ಒಂದು ಕ್ವಶನ್ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ನಿಮ್ಗೆ ಏನಾದರೂ ಇದ್ರ ಮೇಲೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ಥರ ನಿಮಗೆ ಬೇರೆ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋಸ್ ಬೇಕಂತ ಇಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಒಂದು ಕಮೆಂಟ್ ಮೇಲೆ ನಾನು ಇಲ್ಲಿ ವಿಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ವಿಡಿಯೋಗೆ ಇಲ್ಲಿ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದ್ರೆ ನಾನಿಲ್ಲಿ ಡೈಲಿ ಒಂದು ವಿಡಿಯೋಸ್ನಲ್ಲಿ ಅಪ್ಲೋಡ್ ಮಾಡಿ ಟ್ರೈ ಮಾಡ್ತೀನಿ. ಇಲ್ಲಿ ರೆಸ್ಪಾನ್ಸ್ ಏನಾದರೂ ಸರಿಗೆ ಬರಲಿಲ್ಲ ಅಂದರೆ ಅವಾಗ ನಾನು ಕೂಡ ನಾನು ಕೂಡ ಏನಾಗುತ್ತೆ ವಿಡಿಯೋಸ್ನಲ್ಲಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಆಸಕ್ತಿ ಕಮ್ಮಿ ಆಗುತ್ತೆ. ನಿಮ್ಮ ಒಂದು ರೆಸ್ಪಾನ್ಸ್ ಹೆಂಗಿರುತ್ತೋ ಆ ಥರ ನಾನಿಲ್ಲಿ ವಿಡಿಯೋಸ್ನಲ್ಲಿ ಡೈಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ನಿಮ್ಮ ಎಲ್ಲ ಈ ಥರ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ಎಲ್ಲ ನಿಮ್ಮ ಫ್ರೆಂಡ್ಸು ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ಇಲ್ಲಿ ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.